ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಸಿಜೆ ರಾಯ್ ಎದೆಯೊಳಗೆ ಹೊಕ್ಕಿದ್ದಂತಹ ಗುಂಡನ್ನ ಸದ್ಯ ವೈದ್ಯರು ಹೊರಗಡೆ ತೆಗೆದಿದ್ದಾರೆ. ಎದೆಗೆ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದರು ಉದ್ಯಮಿ ಸಿಜೆ ರಾಯ್. ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಮರಣೋತ್ತರ ಪರೀಕ್ಷೆ ನಡೀತಾ ಇತ್ತು, ಅದು ಈಗ ಮುಕ್ತಾಯ ಆಗಿದೆ. ನಾಳೆ ಮೃತದೇಹವನ್ನ ಆಸ್ಪತ್ರೆಯಿಂದ ಪಡೆಯೋದಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ. ಸದ್ಯ ಮಾರ್ಚುರಿಯ ಕೋಲ್ಡ್ ಸ್ಟೋರೇಜ್ನಲ್ಲಿ ಸಿಜೆ ರಾಯ್ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಮೃತದೇಹವನ್ನು ಪಡೆದುಕೊಳ್ಳುವುದಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಬೌರಿಂಗ್ ಆಸ್ಪತ್ರೆಯ ಮರಣೋತ್ತರ ಪರೀಕ್ಷೆ ವಿಭಾಗದಲ್ಲಿ ಸಿಜೆ ರಾಯ್ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಅವರ ದೇಹವನ್ನು ಹೊಕ್ಕಿದ್ದಂತಹ ಒಂದು ಗುಂಡು, ಅವರೇನು NP ಬೋರ್ 0.25 ಪಿಸ್ತೂಲಿನಿಂದ ಶೂಟ್ ಮಾಡಿಕೊಂಡಿದ್ರು, ಆ ಪಿಸ್ತೂಲಿನ ಗುಂಡನ್ನು ಸದ್ಯ ವೈದ್ಯರು ಹೊರಗಡೆಗೆ ತೆಗೆದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದನ್ನು ಹೊರಗಡೆ ತೆಗೆದಿದ್ದು ಮರಣೋತ್ತರ ಪರೀಕ್ಷೆಯನ್ನು ಕೂಡ ಈಗಾಗಲೇ ಮುಗಿಸಿದ್ದಾರೆ. ಆದರೆ ಕುಟುಂಬಸ್ಥರು ಮೃತದೇಹವನ್ನು ಈಗ ಸದ್ಯಕ್ಕೆ ಪಡೆಯೋದಿಲ್ಲ, ನಾಳೆ ಪಡೆಯೋದಕ್ಕೆ, ನಾಳೆ ಬೆಳಗ್ಗೆ 10 ಗಂಟೆಗೆ ಮೃತದೇಹವನ್ನು ಅವರು ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೌರಿಂಗ್ ಆಸ್ಪತ್ರೆಯ ಮಾರ್ಚುರಿಯ ಕೋಲ್ಡ್ ಸ್ಟೋರೇಜ್ನಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ, ಸಂರಕ್ಷಿಸಿ ಇರಿಸಲಾಗಿದೆ. ಸದ್ಯ ಮೃತದೇಹವನ್ನು ಮಾರ್ಚುರಿಯ ಕೋಲ್ಡ್ ಸ್ಟೋರೇಜ್ನಲ್ಲೇ ಇರಿಸಲಾಗುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಕುಟುಂಬಸ್ಥರು ಅವರ ಮೃತದೇಹವನ್ನು ಪಡೆಯೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು ಬೌರಿಂಗ್ ಆಸ್ಪತ್ರೆಯ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಈಗಾಗಲೇ ಮರಣೋತ್ತರ ಪರೀಕ್ಷೆ ಮುಗಿದಿದ್ದು ಅವರ ದೇಹವನ್ನು ಹೊಕ್ಕಂತಹ ಗುಂಡನ್ನು ತೆಗೆದಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಮೃತದೇಹವನ್ನು ಕುಟುಂಬಸ್ಥರು ನಾಳೆ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತೇಳಿ ಏನೆಲ್ಲ ಡೀಟೇಲ್ಸ್ ಇದೆ ಚಂದ್ರಶೇಖರ್? ಖಂಡಿತವಾಗಿಯೂ ನವೀನ್, ಏನು ಒಂದು ಕಡೆ ಮೃತದೇಹವನ್ನು ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನು ಮುಗಿಸಿರುವಂತಹ ಪೊಲೀಸರು ಅವರ ಕುಟುಂಬಸ್ಥರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಏನು ಮೃತದೇಹವನ್ನು ಹಸ್ತಾಂತರ ಮಾಡಲು ಒಂದು ಮುಂದಾಗಿದ್ರು. ಆ ವೇಳೆಯಲ್ಲಿ ಕುಟುಂಬಸ್ಥರ ಕಡೆಯಿಂದ ಒಂದು ಮಾಹಿತಿ ಸಿಕ್ಕಿರುವಂತಹದ್ದು, ಅಂದರೆ ನಾಳೆ ಬೆಳಗ್ಗೆ ಸುಮಾರು 10 ಗಂಟೆಗೆ ನಾವು ಬಾಡಿಯನ್ನು ಕಲೆಕ್ಟ್ ಮಾಡ್ಕೋತೀವಿ ಅಥವಾ ಮೃತದೇಹವನ್ನು ಕಲೆಕ್ಟ್ ಮಾಡ್ಕೋತೀವಿ, ಅಲ್ಲಿಯವರೆಗೂ ಕೂಡ ಬೌರಿಂಗ್ ಆಸ್ಪತ್ರೆಯ ಮಾರ್ಚರಿಯಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲಿಕ್ಕೆ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದರಂತೆ ಈಗಾಗಲೇ ಕೋಲ್ಡ್ ಸ್ಟೋರೇಜ್ಗೆ ಈಗಾಗಲೇ ಮೃತದೇಹವನ್ನು ಸಿಜೆ ರಾಯ್ ಅವರ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ನಾಳೆ ಬೆಳಗ್ಗೆ 10 ಗಂಟೆವರೆಗೂ ಕೂಡ ಅಲ್ಲೇ ಇರುತ್ತೆ. ಅದಾದ ನಂತರ ನಾಳೆ ಬೆಳಗ್ಗೆ 10 ಗಂಟೆಯ ನಂತರ ಬಂದು ಅವರ ಕುಟುಂಬಸ್ಥರು ಇಲ್ಲಿ ಏನು ಮೃತದೇಹವನ್ನು ಪಡ್ಕೊಂಡು ಅದಾದ ನಂತರ ಕೋರಮಂಗಲದಲ್ಲಿರುವಂತಹ ಅವರ ಮನೆಗೆ ಕೊಂಡೊಯ್ಯಲು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹದ್ದು. ಆದರೆ ಯಾಕೆ ಇವತ್ತು ಮೃತದೇಹವನ್ನು ಪಡ್ಕೋತಾ ಇಲ್ಲ ಅವರು ಅನ್ನುವಂತಹದ್ದು ಈವರೆಗೂ ಕೂಡ ಕುಟುಂಬಸ್ಥರು ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ನೀಡಿಲ್ಲ. ಕೇವಲ ಪೊಲೀಸರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿರುವಂತಹದ್ದು. ಯಾವಾಗ PM ಕಂಪ್ಲೀಟ್ ಆಯಿತು ಆಗ ಕುಟುಂಬಸ್ಥರಿಗೆ ಒಂದು ಮಾಹಿತಿಯನ್ನು ನೀಡಿದಾಗ ಅವರು, ಸರ್ ನಾವು ಇವತ್ತು ಒಂದು ಮೃತದೇಹವನ್ನು ಪಡ್ಕೊಳ್ಳಲ್ಲ, ನಾಳೆ ಬೆಳಿಗ್ಗೆ ತಗೋತೀವಿ ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿರುವಂತಹದ್ದಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಇನ್ನೊಂದು ಕಡೆ ಪೊಲೀಸರು ಏನು ತನಿಖೆಯನ್ನು ಕೂಡ ಮುಂದುವರಿಸಿರುವಂತಹದ್ದು. ಈಗಾಗಲೇ ಏನು ಆ ಒಂದು ಡೈರಿಯಲ್ಲಿ ಸಿಕ್ಕಂಥ ಕೆಲವೊಂದು ಹೆಸರುಗಳೇನಿದ್ದಾವೆ, ಆ ಹೆಸರುಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರಿದ್ದಾರೆ, ಅವರ ಇವರ ನಡುವೆ ಏನೆಲ್ಲ ನಂಟಿತ್ತು, ಜೊತೆಗೆ ಅವರ 2 ಫೋನ್ಗಳನ್ನು ವಶಕ್ಕೆ ಪಡೆದು ಅವರ ಏನು CDR ಅನ್ನು ಕೂಡ ಪಡ್ಕೊಳ್ಳಿಕ್ಕೆ ಮುಂದಾಗಿರುವಂತಹದ್ದು. CDR ಅನ್ನು ಪಡ್ಕೊಂಡ ನಂತರ ಆ ಡೈರಿಯಲ್ಲಿರುವಂಥ ಹೆಸರುಗಳಾಗಿರ್ಬೋದು ಅಥವಾ CDR ಅಲ್ಲಿ
ಸಂದರ್ಭದಲ್ಲಿ ಕಂಟಿನ್ಯೂಸ್ ಆಗಿ ಅಥವಾ ಕಾನ್ಸ್ಟೆಂಟ್ ಆಗಿ ಯಾರ ಜೊತೆ ಮಾತಾಡಿದ್ದಾರೆ ಅನ್ನುವಂತಹದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥವರನ್ನ ಕರೆದು ವಿಚಾರಣೆ ಮಾಡುವ ಎಲ್ಲ ಸಾಧ್ಯತೆ ಇರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಶೋಕ್ ನಗರ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರೆ, ಇಲ್ಲಿ ಮತ್ತೊಂದು ಏನು ಈಸ್ಟ್ ಪೊಲೀಸರು ಆ ಒಂದು ಮರಣೋತ್ತರ ಪರೀಕ್ಷೆ ಆದ ನಂತರ ಬಾಡಿಯನ್ನ ಯಾವ ರೀತಿಯಾಗಿ ಪ್ರಿಸರ್ವ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವೈದ್ಯರ ಜೊತೆ ಒಂದು ಚರ್ಚೆಯನ್ನು ನಡೆಸ್ತಾ ಇರುವಂತಹದ್ದು. ಈಗಾಗಲೇ ಮೃತದೇಹದಲ್ಲಿ ಒಕ್ಕಿದ್ದ ಆ ಬುಲೆಟ್ ಅನ್ನು ಕೂಡ ಏನಿತ್ತು ಅದನ್ನು ಕೂಡ ಹೊರ ತೆಗೆದಿರುವಂತಹದ್ದು. ಅದನ್ನು ಕೂಡ ಪೊಲೀಸರಿಗೆ ಏನು ಹಸ್ತಾಂತರ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹದ್ದು. ಆ ಬುಲೆಟ್ ಅನ್ನು ಹಸ್ತಾಂತರ ಮಾಡಿಕೊಂಡ ನಂತರ ಏನು ಆ ಒಂದು NP ಬೋರ್ 0.25 ಏನು ಗನ್ ಇದೆ, ಆ ಒಂದು ಗನ್ನಲ್ಲಿ ಎಷ್ಟು ಮ್ಯಾಗ್ಝಿನಲ್ಲಿ ಎಷ್ಟು ಬುಲೆಟ್ಸ್ ಇತ್ತು, ಈವರೆಗೂ ಎಷ್ಟು ಫೈರ್ ಆಗಿದೆ, ಇದು ಏನಾದರೂ ಅದರಲ್ಲಿ ಇರುವಂತಹ ಮೊದಲನೇ ಗುಂಡು ಅಂದರೆ ಮ್ಯಾಗ್ಝಿನಲ್ಲಿ ಇದ್ದಂಥ ಮೊದಲನೇ ಗುಂಡು ಮಾತ್ರ ಹೊರ ಬಂದಿದೆಯಾ ಅಥವಾ ಬೇರೆ ಏನಾದರೂ ಹೊರಗಡೆ ಬಂದಿದೆಯಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೆಸಲು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಸದ್ಯಕ್ಕೆ ಈಗೇನು ಬಾಡಿಯಲ್ಲಿದ್ದಂಥ ಬುಲೆಟನ್ನು ಕೂಡ ಈಗ ಪೊಲೀಸರಿಗೆ ಹಸ್ತಾಂತರ ಮಾಡಲು ವೈದ್ಯರು ಮುಂದಾಗಿರುವಂತಹದ್ದು. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.